ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಜೇಡರ ದಾಸಿಮಯ್ಯನವರ ಒಂದು ವಚನವನ್ನು ನಾವು ನೋಡೋಣ. ಹೆಣ್ಣ ಕಂಡು ಹೆಚ್ಚಿ ಹೆಕ್ಕಳ ಬಿಡುವಂತೆ, ಹೆಣ್ಣ ಕಂಡು ಹೆಚ್ಚಿ ಹೆಕ್ಕಳ ಬಿಡುವಂತೆ, ಕಣ್ಣಿಟ್ಟು ನೋಡಿರೋ ಶಿವಲಿಂಗ ದೇವನು, ಕಣ್ಣಿಟ್ಟು ನೋಡಿರೋ ಶಿವಲಿಂಗ ದೇವನು, ಕರ್ಣದಿಚ್ಚೆಗೆ ಹರಿದು ನರಕದಲ್ಲಿ ನೆರೆದು, ಕರ್ಣದಿಚ್ಚೆಗೆ ಹರಿದು ನರಕದಲ್ಲಿ ನೆರೆದು, ಬರುದೊರೆ ಹೋಗದೆ ಮರೆಯದೆ ಪೂಜಿಸು ನಮ್ಮ ರಾಮನಾಥ. ಬರುದೊರೆ ಹೋಗದೆ ಮರೆಯದೆ ಪೂಜಿಸಿ ನಮ್ಮ ರಾಮನಾಥನ. ಇಲ್ಲಿ ಜೇಡರ ದಾಸಿಮಯ್ಯನವರು ಈ ವಚನದಲ್ಲಿ ಏನು ಹೇಳ್ತಾರೆ ಅಂದ್ರೆ, ನಾವು ಏನು ಈ ಪ್ರಪಂಚದಲ್ಲಿ ಹುಟ್ಟಿ ಬಂದ ನಂತರ ಅಲ್ಲಿ ಒಂದು ಹೆಣ್ಣು ಒಂದು ಗಂಡು ಹೇಗೆ ಒಂದು ಮೋಹಿತರಾಗ್ತಾರೆ, ಅವರು ಒಬ್ರಿಗೊಬ್ಬರು ಒಂದು ಆಕರ್ಷಿತರಾಗ್ತಾರೆ. ಹಾಗೆ ಆ ಸೃಷ್ಟಿಕರ್ತ ಪರಮಾತ್ಮನನ್ನು ಅದೇ ರೀತಿ ಒಂದು ಮುಕ್ತ ಭಾವನೆಯಿಂದ ಮತ್ತು ಆತನ ಒಂದು ಲಿಂಗ ದೇವನನ್ನು ಆ ರೀತಿ ಆತನಿಗೆ ನಾವು ಮೋಹಿತರಾಗಬೇಕು, ಆತನೇ ಪರವಶರಾಗಬೇಕು. ಹಾಗೆ ಇಲ್ಲಿ ಜೇಡರ ದಾಸಿಮಯ್ಯನವರು ಏನು ಹೇಳ್ತಾರೆ ಅಂದ್ರೆ, ಹೆಣ್ಣ ಕಂಡು ಹೆಚ್ಚಿ ಮಕ್ಕಳ ಬಿಡುವಂತೆ. ಅಂದರೆ ಒಂದು ಪುರುಷ ಒಂದು ಹೆಣ್ಣನ್ನು ಕಂಡಾಗ ಅಥವಾ ಹೆಣ್ಣು ಒಂದು ಪುರುಷನನ್ನು ಕಂಡಾಗ ಹೇಗೆ ಅಲ್ಲಿ ಒಂದು ಕಣ್ಣು ಮಿಟುಕಿಸದೆ ನೋಡ್ತಿರ್ತಾನವ. ನೋಡಿ ಇವಳು ಭಾಳ ಸುಂದರವಾಗಿದ್ದಾಳ, ಭಾಳ ಚೆಂದದಾಳ, ಹಾಗೆ ಇವನು ಭಾಳ ಸದೃಢವಾಗಿದ್ದಾನೆ, ಭಾಳ ದ್ರಾಷ್ಟ್ಯವಾಗಿದ್ದಾನೆ ಅಂತ ಹೇಳಿ ಹಾಗೆ ಒಂದು ಹೆಣ್ಣನ್ನು ಕಂಡ ತಕ್ಷಣ ಆತ ಅಲ್ಲಿ ಒಂದು ಮನಸ್ಸು ಒಲ್ತಾನೆ. ಆತನ ಕಡೆ ಆತನ ಒಂದು ಗಮನ ಆ ಕಡೆ ಹೋಗ್ತತಿ. ಹಾಗೆ ಈ ಕಣ್ಣು ಮಿಟುಕಿಸದೆ ಕಣ್ಣು ಬಿಟ್ಕೊಂಡು ಏನು ನೋಡ್ತಾ ಇರ್ತಾರೆ ಒಂದು ಹೆಣ್ಣನ್ನು ಕಂಡಾಗ. ಹೇಗೆ ಅದರಲ್ಲೇ ನೋಡೋದರಲ್ಲೇ ಅವಳನ್ನು ತಲ್ಲೀನ ಆಗಿರ್ತಾನೆ. ಯಾವುದೇ ಒಂದು ಕಡೆ ಆತನಿಗೆ ಗಮನ ಇರೋದಿಲ್ಲ, ಅದರ ಕಡೆ ಹೆಚ್ಚಿನ ಒಂದು ಗಮನ ವಹಿಸಿ ಅದನ್ನು ನೋಡ್ತಾ ಇರ್ತಾನೆ. ಹಾಗೆ ಇಲ್ಲಿ ಅವ್ರು ಏನು ಹೇಳ್ತಾರೆ, ಅಲ್ಲಿ ಹೆಣ್ಣನ್ನು ಯಾವ ರೀತಿ ಒಂದು ಕಣ್ಣು ಮಿಟುಕಿಸದೆ ಕಣ್ಣು ಬಿಡ್ದಂಗೆ ಆಕಿನ ನೋಡ್ತೀಯಲ್ಲ ನೀನು, ಹಾಗೆ ಕಣ್ಣಿಟ್ಟು ನೋಡಿರೋ ಶಿವಲಿಂಗ ದೇವರ. ಅಲ್ಲಿ ಹೆಣ್ಣನ್ನು ಯಾವ ರೀತಿ ನೋಡ್ತೀರಿ? ಒಂದು ಸುಂದರವಾದ ಹೆಣ್ಣು ಹೊಂಟಿದ್ಲಂದ್ರೆ, ಒಂದು ಯೌವನದಲ್ಲಿರುವಂಥ ಹೆಣ್ಣು ಹೊಂಟಾಗ ನೋಡು ಭಾರಿ ಅದಾಳಕ್ಕೆ ಅಂತೇಳಿ ಏನು ನೀವು ಅನ್ಕೊತೀರಿ, ಹೆಂಗೆ ಕಣ್ಣು ಮಿಟುಕಿಸದೆ ಅವಳನ್ನು ನೋಡ್ತಾ ಇರ್ತೀರಿ. ಹಾಗೆ ಆ ರೀತಿಯ ಲಿಂಗದೇವನನ್ನು, ಶಿವಲಿಂಗ ದೇವನನ್ನು ನೋಡ್ರಿ ಅಂತ ಹೇಳಿ ಇಲ್ಲಿ ಜೇಡರ ದಾಸಿಮಯ್ಯನವರು ಇಲ್ಲಿ ಹೇಳ್ತಿದ್ದಾರೆ. ಹಾಗೆ ಮುಂದೆ ಏನು ಹೇಳ್ತಾರೆ ಅವರು, ಕರ್ಣದಿಚ್ಚೆಗೆ ಹರಿದು ನರಕದಲ್ಲಿ ನೆರೆದು. ಏನು ಅಲ್ಲಿ ನಾವು ಒಂದು ಕರ್ಣದ ಇಚ್ಛೆ ಏನಿದಾವಲ್ಲ, ಇವು ಏನು ಪಂಚೇಂದ್ರಿಯಗಳು ಪಂಚಕರ್ಣಗಳು ಇವೇನಿದಾವಲ್ಲ, ಇವುಗಳ ಇಚ್ಛೆಗೆ ಮನಸ್ಸನ್ನು ಹರಿಸಿ ಅದರಲ್ಲೇ ನಾವು ತಲ್ಲೀನರಾಗಿ ಅದರಲ್ಲೇ ನಾವು ಮುಳುಗಿ ಹೋಗಿ ಅಂತ ಹೇಳ್ತಾಯಿಲ್ಲ, ಅದರಲ್ಲೇನು ಮುಳುಗಿ ಹೋಗಿಬಿಟ್ಟದ. ನಾವು ಬೇರೆ ಯಾವುದೇ ಒಂದು ವಿಷಯ ಇಲ್ಲ ಅವನ ಕಡೆ, ಬರೀ ಅದರಿಂದ ಇದಾಗಿಬಿಟ್ಟದಾನ, ಒಂಥರ ಹುಚ್ಚಾಗಿಬಿಟ್ಟದಾನ ಅಂತಿರ್ತಾರೆ. ಹಾಗೆ ಕರ್ಣದ ಇಚ್ಛೆಗೆ ನೀವು ಅದಕ್ಕೆ ಮನಸ್ಸು ಕೊಟ್ಟು ಅದಕ್ಕೆ ಒಂದು ಬೆಲೆ ಕೊಟ್ಟು ಹರಿದಾಗ, ಮನಸ್ಸು ಆ ಕಡೆ ಹರಿದಾಗ ಅಲ್ಲಿ ಏನಾಗ್ತತಿ ಅಂದರೆ ನರಕ ಪ್ರಾಪ್ತಿ ಆಗ್ತತಿ ಅಂತ ಹೇಳಿ ಇಲ್ಲಿ ಜೇಡರ ದಾಸಿಮಯ್ಯನವರು ಇಲ್ಲಿ ಹೇಳ್ತಿದ್ದಾರೆ. ಹಾಗೆ ಕರ್ಣದ ಇಚ್ಛೆ ಹರಿಬಾರ್ದು, ಅದನ್ನು ಒಂದು ಹತೋಟಿಯಲ್ಲೇ ಇಟ್ಕೋಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಿದ್ದಾರೆ. ಹಾಗಾದರೆ ಮುಂದೆ ಏನು ಹೇಳ್ತಾರೆ ಅವರು, ಬರುದೊರೆ ಹೋಗದೆ ಮರೆಯದೆ ಪೂಜಿಸಿ ನಮ್ಮ ರಾಮನಾಥ. ಈ ಬರುದೊರೆ ಅಂದರೆ ಬರುವಂಥ ಒಂದು ಸಂಪತ್ತು, ಏನು ಒಂದು ನಮಗೆ ಬರಬೇಕಾದಂಥ ಒಂದು ಸಂಪತ್ತು, ಒಂದು ಸುಖ, ಶಾಂತಿ, ನೆಮ್ಮದಿ, ಇದೆಲ್ಲ ಏನು ಐತಲ್ಲ
ಅದು ಕರ್ಣದಿಚ್ಛೆಗೆ ನೀವು ಅಲ್ಲಿ ಮನಸ್ಸನ್ನು ಹರಿಬಿಟ್ಟಾಗ ಅಂತ ಬರುವಂಥ ಒಂದು ಸಿರಿ ಸಂಪತ್ತು ಯಾವುದೇ ಇದ್ದರೂ ಅಲ್ಲಿ ಒಂದು ದೇವನ ಕೃಪೆ ಎಲ್ಲ ಅದು ಬರೋದಿಲ್ಲ, ಅದು ದೂರ ಆಗಿಬಿಡ್ತದೆ. ಅದಕ್ಕೋಸ್ಕರ ಆ ಕರ್ಣದಿಚ್ಛೆಗೆ ನೀವು ಮನಸ್ಸನ್ನು ಹರಿಸದೆ ಆ ಲಿಂಗ ದೇವನನ್ನು ನೋಡಿ ಸೃಷ್ಟಿಕರ್ತ ಪರಮಾತ್ಮ ಪೂಜೆಯಲ್ಲಿ ನೀವು ತೊಡಗಿದಾಗ ಅಲ್ಲಿ ಏನಾಗ್ತದೆ, ಅದನ್ನು ಬಿಡದೆ ಅಂದರೆ ಮರೆಯದೆ, ಅಂದರೆ ಮರಿಬಾರ್ದು ನೀವು ಆ ದೇವನನ್ನು ಹಾಗೆ ಪೂಜೆ ಮಾಡಿರಿ. ನಮಗೆ ಕರ್ಣದ ಒಂದು ಇಚ್ಛೆಗೆ ನೀವು ಮನಸ್ಸು ಓಲಬಾಡ್ರಿ, ಅದನ್ನು ಒಂದು ನಿಯಂತ್ರಣದಲ್ಲಿಟ್ಟುಕೊಳ್ಳ್ರಿ ಅನ್ನೋದನ್ನು ಇಲ್ಲಿ ಜಡರಾಶಿಮಯ್ಯನವರು ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದರೆ ಆ ಒಂದು ಮನಸ್ಸು ಈ ಭೌತಿಕ ಒಂದು ಪ್ರಪಂಚದಲ್ಲಿ ಆ ಕಡೆ ಈ ಕಡೆ ಹರಿಯದೆ ಹೊನ್ನು ಹೆಣ್ಣು ಮಣ್ಣು ಅನ್ನುವಂಥ ಈ ದ್ರವ್ಯದ ಕಡೆ ನಮ್ಮ ಮನಸ್ಸು ಹರಿಸದೆ ಆ ಸೃಷ್ಟಿಕರ್ತ ಪರಮಾತ್ಮನಾದಂಥ ಶಿವಲಿಂಗ ದೇವನ ಕಡೆ ನಮ್ಮ ಮನಸ್ಸು ಹರಿಬೇಕಾಗಿತ್ತು, ಆತನ ಕಡೆ ನಾವು ಮುಖ ಮಾಡಬೇಕಾಗಿತ್ತು ಅಂತ ಕೇಳಿದಾಗ ಅಲ್ಲಿ ನಾವು ಮತ್ತೆ ಏನು ಮಾಡಬೇಕಂದ್ರೆ ವಚನಗಳನ್ನು ಓದಬೇಕಾಗುತ್ತೆ. ವಚನಗಳನ್ನು ಓದಿದಾಗ ಅಂತಹ ಒಂದು ಜ್ಞಾನ ನಮಗೆ ಪ್ರಾಪ್ತಿಯಾಗ್ತದೆ. ಅದಕ್ಕೋಸ್ಕರ ವಚನಗಳನ್ನು ಓದೋಣ, ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣಾರ್ಥಿ.